ಅದಕ್ಕೆ ರಾಯ ಅಂತ ಇಡಬೇಕು. ಇದೊಳಮ್ಮ ಫೋನಮ್ಮ ಹಾಲು ಕುಡ್ದ. ನಮ್ಮ ರಾಣಿ ತಿನ್ನುತ್ತಾ ನೋಡೋಣ, ರಾಣಿ ತಿಂದರೆ ಚೆನ್ನಾಗಿರುತ್ತೆ ಅಂತ. ಆದರೆ ರಾಣಿ ಸತ್ತೋಗ್ಬಿಟ್ಟಿತ್ತು. ಬಾರೋ. ಹಲೋ ಕ್ಯೂಟೀಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನಾನು ತುಂಬ ದಿನದಿಂದ ಬರೀ ಟೆಂಪಲ್ ಸೀರೀಸೇ ಮಾಡ್ತಿದ್ದೆ. ಜಸ್ಟ್ ಫಾರ್ ಎ ಚೇಂಜ್ ನನಗೆ ಈ ವಿಡಿಯೋ ಮಾಡಲೇಬೇಕು ಅಂತ ಅನ್ನಿಸ್ತು, ಅದಕ್ಕೆ ಈ ವಿಡಿಯೋ ಮಾಡ್ತಿದ್ದೀನಿ. ಇಷ್ಟು ದಿನ ನನಗೆ ಕನ್ಸಿಸ್ಟೆಂಟಾಗಿ ವಿಡಿಯೋ ಮಾಡೋಕ್ಕಾಗಿಲ್ಲ. ಇನ್ನು ಮುಂದೆ ನಾನು ಕನ್ಸಿಸ್ಟೆಂಟಾಗಿ ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾಕಾಗಲ್ಲ ಅಂದರೆ ನನ್ನ ವರ್ಕ್ ಕಲ್ಚರ್ ಹಂಗಿದೆ, ನನಗೆ ಟೈಮೇ ಸಿಗ್ತಿಲ್ಲ ವೀಡಿಯೋಸ್ ಮಾಡೋಕ್ಕೆ. ಅದಕ್ಕೆ ನಾನಿವತ್ತು ಏನು ವೀಡಿಯೋ ಮಾಡ್ತಿದ್ದೀನಿ ಅಂದರೆ ಬನ್ನಿ ತೋರಿಸ್ತೀನಿ. ಈ ನಾಯಿ ಮರಿಗಳು ನಮ್ಮ ಮನೇಲಿ 6 ಇದೆ. ಈ ನಾಯಿ ಇದು ಹುಟ್ಟಿ 20 ಡೇಸ್ ಆಗಿದೆ ಅಷ್ಟೇ. ಬಟ್ ಇವ್ರಿಗೆ ಯಾರಿಗೂ ಅಮ್ಮ ಇಲ್ಲ. ನಿಮಗೆಲ್ಲ ಗೊತ್ತು, ನನ್ನ ಪ್ರೀವಿಯಸ್ ವೀಡಿಯೋಸಲ್ಲಿ ನೋಡಿದ್ದೀರಾ, ನಮ್ಮ ಮನೇಲಿ ಒಂದು ರಾಣಿ ಅಂತ ಡಾಗ್ ಇತ್ತು. ಅದನ್ನ ಡಾಗ್ ಅನ್ನೋಕ್ಕೆ ಬೇಜಾರಾಗುತ್ತೆ, ಆದರೆ ಅದು ಸ್ಟ್ರೇ ಡಾಗು. ನಾವು ನಮ್ಮ ಮನೇಲಿ ಒಬ್ಬರು ಥರ ಸಾಕಿದ್ವಿ, ತುಂಬ ಡೆಲಿಕೇಟೆಡಾಗಿ ಸಾಕಿದ್ವಿ. ಅದ್ರದ್ದು ಫಸ್ಟ್ ಪ್ರೆಗ್ನೆನ್ಸಿ. ನಮ್ಗೆ ಗೊತ್ತಿರಲಿಲ್ಲ ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಎಲ್ಲ ಸ್ಟ್ರೇಟ್ ಡಾಗು ಪೇಯ್ನ್ ಬರುತ್ತೆ ಅಂತ ಅಂದ್ಕೊಂಡಿದ್ವಿ. ಮೇ ಬಿ ಅದು ಫಸ್ಟ್ ಪ್ರೆಗ್ನೆನ್ಸಿ ಆಗಿರೋದಕ್ಕೆ ತುಂಬ ಪೇಯ್ನ್ ಬಂದಿದೆ ಅನಿಸುತ್ತೆ. ಒಂದು 2 ಡೇಸ್ ನಮಗೆ ಕಾಣಿಸ್ಲೇ ಇಲ್ಲ ಅದು ರಾಣಿ. ನಾವು ಫುಲ್ ಹುಡ್ಕಿದ್ವಿ, ಎಲ್ಲ ಕಡೆ ಹುಡ್ಕಿದ್ವಿ. ಅದಾದಮೇಲೆ ನಮಗೆ ರಾಣಿ ಸಿಕ್ಕಿದ್ದು ಈ ಮೋರಿ ಹತ್ರ. ಬನ್ನಿ ತೋರಿಸ್ತೀನಿ. ರಾಣಿ ಸಿಕ್ಕಿದ್ದು ನಮಗಿಲ್ಲೇ. ಅದಕ್ಕಿಂತ 4 ಡೇಸ್ ಮುಂಚೆನೂ ಬಂದು ಆ ಕಡೆ ಮೋರಿ ಇದೆಯಲ್ಲ ಅಲ್ಲಿತ್ತು. ನಾವು ಅಲ್ಲಿ ಮಾತ್ರ ನೋಡಿದ್ವಿ. ಆಮೇಲೆ 2 ಡೇಸ್ ಆದಮೇಲೆ ಎಲ್ಲ ಕಡೆ ಹುಡುಕಿ ಆದಮೇಲೆ ನಮಗೆ ರಾಣಿ ಸಿಕ್ಕಿದ್ದು ಇದೇ ಮೋರಿಲಿ. ಆ ಮೋರಿಯಲ್ಲಿ 6 ಮರಿಗಳ್ನ ಹಾಕ್ಬಿಟ್ಟು ರಾಣಿ ಸತ್ತೋಗ್ಬಿಟ್ಟಿತ್ತು. ಮೇ ಬಿ ಆ ಮರಿ ಹಾಕೋವಾಗ ಅದಕ್ಕೆ ಪೇಯ್ನ್ ತಡಿಯೋಕ್ಕಾಗಿಲ್ಲ ಅನಿಸುತ್ತೆ. ಅದಕ್ಕೆ ನಮಗೆ ಗೊತ್ತಿಲ್ಲ, ಮತ್ತೆ ನಾವು ಕ್ಲಿನಿಕ್ಕಿಗೆ ಕರ್ಕೊಂಡು ಹೋಗ್ಬೇಕಿತ್ತ ಏನು ಅಂತ. ಸ್ಟ್ರೇ ಡಾಗ್ ಅಲ್ವಾ, ಎಲ್ಲನೂ ಅದೇ ಥರ ಆಗುತ್ತೆ ಅಂತ ನಾವು ಸುಮ್ಮನೆ ಇದ್ವಿ. ಅದಾದಮೇಲೆ ಅದು ಸತ್ತೋಗ್ಬಿಟ್ಟಿತ್ತು, ಆ ಸ್ಮೆಲ್ ಬರ್ತಿತ್ತು. ಅದಕ್ಕೆ ನಾವು ಅಲ್ಲೋಗಿ ನೋಡಿದಾಗ 6 ಮರಿ ಇತ್ತು, ಆದರೆ ರಾಣಿ ಸತ್ತೋಗ್ಬಿಟ್ಟಿತ್ತು. ಆದರೆ ಆ 6 ಮರಿನ ಸಾಕಿದ್ದು ಈ ನಾಯಿ. ಇಲ್ಲಿ ನೋಡಿ, ಇವಾಗ ಕಾಣಿಸ್ತಿದೆಯಲ್ಲ, ಇದೇ ಅದು ಅಮ್ಮನ ಜಾಗದಲ್ಲಿ ನಿಂತ್ಕೊಂಡು ಇಷ್ಟು ಮರಿಗಳ್ನ ಸಾಕಿತ್ತು. ಗೊತ್ತಿಲ್ಲ ಅದೇನು ದೇವ್ರ ಸೃಷ್ಟಿನೋ ಏನೋ. ಮುಂಚೆ ರಾಣಿ ಮತ್ತು ಇದು ಫ್ರೆಂಡ್ಸ್ ಆಗಿತ್ತು ನೋಡಿ. ಅದಾದರೂ ಅಮ್ಮನ ಥರನೇ ಬಿಹೇವ್ ಮಾಡ್ತಿತ್ತು. ಇವಾಗ ಯಾಕೋ ಹಂಗೆ ಹೋಗ್ತಿದೆ ಗೊತ್ತಿಲ್ಲ. ನಮಗೆ ಈ ಮರಿಗಳ್ನ ಅದ್ರ ಜೊತೆ ಬಿಡಬೇಕೋ ಅಥವಾ ಬಿಡಬಾರ್ದು ಅಂತ ನಮಗೆ ಗೊತ್ತಾಗ್ತಾ ಇಲ್ಲ. ಏನಾದರೂ ಈ ಕರಿಯನ ಜೊತೆ ಬಿಟ್ಟಿಲ್ಲ ಅಂದರೆ ಇದು ರಾತ್ರಿ ಎಲ್ಲ ನಿದ್ದೆ ಮಾಡೋಕ್ಕೆ ಬಿಡಲ್ಲ. ಬಿಟ್ಟರೆ ಆ ಕಜ್ಜಿನೂ ಮರಿಗಳಿಗೆ ಬರುತ್ತೆ. ನಿಮ್ಗೇನು ಅನಿಸುತ್ತೆ ಕಮೆಂಟ್ ಮಾಡಿ. ಇಷ್ಟು ದಿನ ನಾವು ಫೀಡಿಂಗ್ ಬಾಟಲಲ್ಲೇ ಇದಕ್ಕೆಲ್ಲ ಹಾಲು ಕೊಡ್ತಿದ್ವಿ. 5-6 ಡೇಸು 10 ಡೇಸ್ ಫೀಡಿಂಗ್ ಬಾಟಲಲ್ಲೇ ಹಾಲು ಕೊಟ್ವಿ. ಇವಾಗ ಪ್ಲೇಟ್ಗೆ ಹಾಕಿದ್ರೆ ಸೌಂಡ್ ಮಾಡಿದ್ರೆ ಬರುತ್ತೆ. ಎಲ್ಲಿಡಲಿ? ಅಯ್ಯೋ, ನಿಂಗೆ ಕಣ್ಣು ಕಾಣಿಸಲ್ವಾ? ಇಲ್ಲಿ ಬಂದ್ರು. ಇಲ್ಲಿ ಪಾಪ ಇದಕ್ಕೆ ಸಿಗ್ತಾನೆ ಇಲ್ಲ. ಬಾರೋ. ಇದು 6 ಮರಿ ಇದೆ. 6 ಮರಿಗೂ ಒಂದು ಹೆಸರಿಟ್ಟಿದ್ದೀವಿ. 3ಕ್ಕೆ ಒಂದು ಹೆಸರಿಟ್ಟಿದ್ದೀನಿ, ಇನ್ನು 3ಕ್ಕೆ ಹೆಸರಿಟ್ಟಿಲ್ಲ. ನೀವೇನಾದರೂ ಇದ್ರೆ ಸಜೆಷನ್ ಕೊಡಿ. ಇದೆಯಲ್ಲ, ಇದಕ್ಕೆ ದಿಲ್ಲ ಅಂತ ಹೆಸರಿಟ್ಟಿದ್ದೀವಿ. ದಿಲ್ಲ ಅಂತ ಏನಕ್ಕೆ ಅಂದರೆ ಇಲ್ಲಿ ನೋಡಿ, ಇಲ್ಲಿ ಇದು ಸೇಮ್ ಹಾರ್ಟ್ ಶೇಪ್ ಇದೆ ಅಲ್ವಾ, ಅದಕ್ಕೆ ದಿಲ್ಲ ಅಂತ. ಆ್ಯಕ್ಚುಲಿ ಹೃದಯ ಅಂತ ಇಟ್ಟಿದ್ವಿ, ಕರಿಯೋಕ್ಕೆಲ್ಲ ಕಷ್ಟ ಆಗುತ್ತೆ ಅಂತ ದಿಲ್ಲ ಅಂತ ಇಟ್ಟಿದ್ದೀವಿ. 6 ಮರಿಯಲ್ಲಿ ಸ್ವಲ್ಪ ವೀಕ್ ಅಂದರೆ ಇದೇನೆ. ಇದು ಲಾಸ್ಟ್ ಹುಟ್ಟಿದೆ ಅಂತ ಅನಿಸುತ್ತೆ, ಅದಕ್ಕೆ ಹೋಗೋದಿಲ್ಲ.
ಆದರೆ 6 ಮರಿಯಲ್ಲಿ ಒಂದು ರಾಣಿ ಕಲರ್ ಹುಟ್ಟಿಲ್ಲ. ಅದು ಯಾಕೆ ಅಂತ ನನಗಂತೂ ಗೊತ್ತಿಲ್ಲ. ಇದಕ್ಕೆ ರಾಣಿ ಅಂತ ಹೆಸರಿಟ್ಟಿದ್ದೀವಿ. ಏನಕ್ಕೆ ಅಂದರೆ ಇದು ಸ್ವಲ್ಪ ಫೀಚರ್ಸು ರಾಣಿ ಥರ ಇದೆ, ಅದಕ್ಕೆ ಇದಕ್ಕೆ ರಾಣಿ ಅಂತ ಹೆಸರಿಟ್ಟಿದ್ವಿ. ಇದ್ರ ಹೆಸರು ಗುಂಡ ಅಂತ. ಏನಕ್ಕೆ ಗುಂಡ ಅಂದರೆ ಇದು ಕಂಪ್ಯಾರಿಟಿವ್ಲಿ ಎಲ್ಲ ನಾಯಿ ಮರಿಗಳಿಗಿಂತ ಇದು ಸ್ವಲ್ಪ ಗುಂಡ್ಕಿತ್ತು, ಅದಕ್ಕೆ ಇದಕ್ಕೆ ಗುಂಡ ಅಂತ ಹೆಸರಿಟ್ಟಿದ್ದೀವಿ. ಇನ್ನು 3 ಪಪ್ಪೀಸ್ಗೆ ನೇಮ್ಸ್ ಹುಡುಕ್ತಾ ಇದ್ದೀವಿ, ಸಿಕ್ಕಿಲ್ಲ. ನಿಮ್ಗೇನಾದರೂ ಗೊತ್ತಿದ್ದರೆ ಸಜೆಸ್ಟ್ ಮಾಡಿ. ಈ 6 ಮರಿಯಲ್ಲಿ 4 ಹೆಣ್ಮರಿ ಇದೆ, 2 ಗಂಡು ಮರಿ ಇದೆ. ದಿಲ್ಲ ಹೆಣ್ಮರಿ, ರಾಣಿನೂ ಹೆಣ್ಣು, ಇನ್ನೊಂದು ಗುಂಡ ಮಾತ್ರ ಬಾಯ್. ನನಗೆ ರಾಣಿ ಮರಿಗಳ್ನ ನೋಡ್ಬಿಟ್ಟು ಯಾಕೆ ಯಾವುದು ರಾಣಿ ಥರ ಒಂದು ಇಲ್ಲ ಅಂತ ಅನಿಸ್ಬಿಡ್ತು. ಒಂದೂ ರಾಣಿ ಕಲರ್ ಹುಟ್ಟಿಲ್ಲ. ನನಗೆ ಇನ್ನೂ ಡೌಟ್ ಇದೆ, ರಾಣಿ ಮರಿಗಳೇನ ಇದು ಅಲ್ವಾ ಅಂತ. ಆದರೆ ಅದು ರಾಣಿ ಮರಿನೇ. ರಾಣಿದು ನೀವು ಲಾಸ್ಟ್ ವೀಡಿಯೋಲಿ ಕ್ಲಿಪ್ಪಿಂಗ್ಸ್ ಹಾಕ್ತೀನಿ ನೋಡಿ, ಅದೇ ರಾಣಿ. ನಾನು ಒಂದು ಟೊಮೊಟೊ ಬಾತ್ ವೀಡಿಯೋ ಮಾಡಿದ್ದೆ ಅಲ್ಲ, ಮೆಂತ್ಯ ಬಾತ್ ವೀಡಿಯೋ ಮಾಡಿದ್ನಲ್ಲ, ಅದರಲ್ಲಿ ರಾಣಿ ತಿಂದರೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ದೀನಿ. ಅದು ಬಂದು ತಿನ್ನುತ್ತೆ. ಆ ವಿಡಿಯೋ ಕ್ಲಿಪ್ಪಿಂಗ್ ಹಾಕ್ತೀನಿ ನೋಡಿ. ನಮ್ಮ ರಾಣಿ ತಿನ್ನುತ್ತಾ ನೋಡೋಣ. ರಾಣಿ ತಿಂದರೆ ಚೆನ್ನಾಗಿರುತ್ತೆ ಅಂತ. ತಗೋ ರಾಣಿ. ಅಯ್ಯೋ ತಿಂತಾ ಇಲ್ಲ, ಯಾಕೆ? ರಾಣಿ ನೋಡಿ, ರಾಣಿ ತಿಂತೈತೆ ಅಂದರೆ ಚೆನ್ನಾಗೈತೆ ಅಂತ. ರಾಣಿ ಚೆನ್ನಾಗೈತಾ? ಚೆನ್ನಾಗಿದೆ ಅಂತೆ. ಆದರೆ ರಾಣಿ ಕಲರ್ ಒಂದು ಹುಟ್ಟಿಲ್ಲ, ಅದೇ ಬೇಜಾರು. ಆ ರಾಣಿ ಅಂತೂ ಫುಲ್ ಲಕ್ಷಣವಾಗಿತ್ತು. ಆ ಕಲರ್ ಆಗಲಿ ಎಲ್ಲ ತುಂಬ ಚೆನ್ನಾಗಿ ಬುದ್ಧಿನೂ ಇತ್ತು. ಇದರಲ್ಲಿ ರಾಣಿ ಅಂತ ಹೆಸರಿಟ್ಟಿದ್ದೀವಲ್ಲ, ಅದು ಸ್ವಲ್ಪ ಲೈಟಾಗಿ ರಾಣಿ ಥರ ಇದೆ. ನೋಡಬೇಕು ದೊಡ್ಡವಳಾದ್ಮೇಲೆ ಹೆಂಗೆ ಆಗ್ತಾಳೆ ಅಂತ. ಇವಾಗಿನ ಹಾಲಿಗೆ ಸ್ವಲ್ಪ ರಾಗಿ ಹಾಕ್ಬಿಟ್ಟು ಮಾಡಿದ್ದೀವಿ, ಏನೋ ಗಂಜಿ ಥರ. ಇವಾಗಿನ್ನೂ ಕುಡ್ದಿದೆ, ಮತ್ತೆ ಬರ್ತಾವ ನೋಡೋಣ. ಎಲ್ಲನೂ ಒಂದೊಂದು ಕಡೆ ಇದೆ ನೋಡಿ, ಬರುತ್ತಾ ನೋಡೋಣ, ಚೆಕ್ ಮಾಡೋಣ. ಅಲರ್ಟ್ ಆಗ್ತಾಯಿತ್ತು ಎಲ್ಲನೂ. ಅಯ್ಯಯ್ಯೋ 20 ಡೇಸ್ ಮರಿಗಳು ನೋಡಿ, ಅಲ್ಲೇ ಎಷ್ಟು ಚೆನ್ನಾಗಿ ಓಡಾಡುತ್ತೆ, ಎಲ್ಲನೂ ಗೊತ್ತಾಗುತ್ತೆ. ಇನ್ನೂ ಹೊಟ್ಟೆ ತುಂಬಿಲ್ವಾ ನಿಮಗೆಲ್ಲ? ಹಾಂ ಹೇಳಮ್ಮ, ನೈಟ್ ಅಷ್ಟೇ ಊಟ ಇವಾಗ. ಪಾಪ ಆಸೆ ಪೀಸೆ ಮಾಡ್ದಂಗೆ ಆಗುತ್ತೆ. ಎಲ್ಲಮ್ಮ ಕತ್ತೆತ್ತಮ್ಮ ನೀನು, ಅದರೊಳಗೆ ಕಾಲಿಡ್ತೈತೆ. ಎಲ್ಲಿ ಇನ್ನೊಂದು? ಬಾರಮ್ಮ. ಇಷ್ಟು ಹೇಳಿ ನಾನು ಈ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಏನಂದರೆ ತುಂಬ ಜನ ಅಂದರೆ ಬೇರೆ ಬ್ರೀಡ್ಸ್ ಎಲ್ಲ ತುಂಬ ಪರ್ಚೇಸ್ ಮಾಡಿ ಸಾಕ್ಕೋತಾರೆ. ಈ ಸ್ಟ್ರೇ ಡಾಗ್ಸ್ ನಿಮಗೆ ಅಷ್ಟೊಂದು ಅಂದರೆ ಹಿಂಗೆ ಬೇಕು ಹಂಗೆ ಬೇಕು ಅಂತ ಏನಿಲ್ಲ. ನೀವೇನು ಹಾಕಿದ್ರೂ ತಿನ್ಕೊಂಡು ಚೆನ್ನಾಗಿರ್ತವೆ. ಇನ್ಸ್ಟೆಡ್ ಆಫ್ ಬ್ರೀಡ್ ಡಾಗ್ಸ್ನು ನೀವು ಸಾಕಿ, ಬಟ್ ಅದ್ರ ಜೊತೆ ಒಂದು ಈ ಥರ ಸ್ಟ್ರೇ ಡಾಗ್ಸ್ನು ಸಾಕಿ ನಿಮ್ಮ ಮನೆಗಳಲ್ಲಿ. ಸೊ ದಟ್ ಬೀದಿಯಲ್ಲೆಲ್ಲ ಸ್ಟ್ರೇ ಡಾಗ್ಸ್ ಇರೋದು ಕಮ್ಮಿ ಆಗುತ್ತೆ. ಇಷ್ಟು ಹೇಳಿ ನಾನು ಈ ವಿಡಿಯೋನ ಏನು ಮಾಡ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್ ಮಾಡು ಬೇಬಿ, ಬಾಯ್.